Hello students, welcome to today's class. So ಇವತ್ತಿನ ಕ್ಲಾಸಲ್ಲಿ ಕಾರ್ಬೈಲಮೈನ್ ಟೆಸ್ಟ್, ರಿಯಾಕ್ಷನ್ ವಿತ್ ನೈಟ್ರಸ್ ಆಸಿಡ್ ಅಂದರೆ ಡೈಸೋಟೈಸೇಷನ್ ರಿಯಾಕ್ಷನ್, ಅದಾದಮೇಲೆ ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್ ಡಿಸ್ಟಿಂಗ್ವಿಷಿಂಗ್ ಟೆಸ್ಟ್, ಅದಾದಮೇಲೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ಡಿಸ್ಕಸ್ ಮಾಡುತ್ತೆ. ಕಾರ್ಬೈಲಮೈನ್ ಟೆಸ್ಟ್ ವೆರಿ 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 ಇಂಪಾರ್ಟೆಂಟ್ ಫಾರ್ 2 marks. ಇದನ್ನ ಮಿಸ್ ಮಾಡಬೇಡಿ. ಫಸ್ಟ್ ಪ್ರಿಫರೆನ್ಸ್ ಕಾರ್ಬೈಲಮೈನ್ ಟೆಸ್ಟ್ ಕೊಡಬೇಕು. ಸೊ ಗೊತ್ತಿರಲಿ, ಕಾರ್ಬೈಲಮೈನ್ is also known as isocyanide. ಸೊ ಆಕ್ಚುಲಿ ಇದನ್ನ ನಿಮ್ಮ ಲ್ಯಾಬ್ ಒಳಗೆ ಡೆಮೋನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ ನಿಮ್ಮ ಲ್ಯಾಬ್ ಒಳಗೆ. ಸೊ ಇದು ದಿಸ್ ವಿಲ್ ಗಿವ್ ಯು ಫಾಲ್ ಸ್ಮೆಲ್ಲಿಂಗ್ ಗ್ಯಾಸ್, ಅಂದ್ರೆ ಬ್ಯಾಡ್ ಸ್ಮೆಲ್ಲಿಂಗ್ ಗ್ಯಾಸ್. ನೀವೇನಾದ್ರೂ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದ್ವಿ ಅಂದ್ರೆ ಇಡೀ ಕಾಲೇಜಿಗೆ ಗೊತ್ತಾಗ್ತದೆ ಕೆಮಿಸ್ಟ್ರಿ ಲ್ಯಾಬ್ ದಾಗ ನಡೆಯಾಗತ್ತದ ಅಂತೇಳಿ. ಅಷ್ಟು ಬ್ಯಾಡ್ ಸ್ಮೆಲ್ಲಿಂಗ್ ಗ್ಯಾಸ್ ಇದು. ಓಕೆ, ಬ್ಯಾಡ್ ಸ್ಮೆಲ್ಲಿಂಗ್ ಗ್ಯಾಸ್ is nothing but isocyanide you are going to obtain. So that we are going to discuss. ವಾಯ್ಸ್ ಕ್ಲಿಯರ್ ಇದೆಯಲ್ಲ, ಏನು ಬ್ರೇಕಿಂಗ್ ಇಲ್ಲ, ಕಾಣಿಸ್ತಾ ಇದೆ? ಐಸೋಸೈನೈಡ್ ಟೆಸ್ಟ್ ಅಂತಾನೆ ಹೇಳ್ಬೋದು, ಕಾರ್ಬೈಲಮೈನ್ ಟೆಸ್ಟ್ ಅಂತಾನೆ ಕೇಳ್ತಾರೆ, ಫೇಮಸ್ ಒನ್ ಕಾರ್ಬೈಲಮೈನ್ ಟೆಸ್ಟ್ ಅಂತಾನೆ ಕೇಳ್ತಾರೆ. ಸೊ ಮಿಸ್ ಮಾಡ್ಕೋಬೇಡಿ, ಬಹಳ ಇಂಪಾರ್ಟೆಂಟ್ ಇದೆ ಇದು, ಪದೇ ಪದೇ ಕೇಳಿರ್ತಾರೆ. ಬಹಳ ಸಿಂಪಲ್ ನೋಡಿ, ಅಲಿಫ್ಯಾಟಿಕ್ ಅಂಡ್ ಅರೋಮ್ಯಾಟಿಕ್ ಪ್ರೈಮರಿ ಅಮೈನ್ಸ್ ಆನ್ ಹೀಟಿಂಗ್ ವಿತ್ ಕ್ಲೋರೋಫಾರ್ಮ್ ನೋಡಿ, ಕ್ಲೋರೋಫಾರ್ಮ್ CHCl3. ಬಹಳಷ್ಟು ಜನ ರಿಯಾಕ್ಷನ್ ಬರೀಬೇಕಾದ್ರೆ ಯು ವಿಲ್ ರೈಟ್ CH3Cl, ಡಿಫ್ರೆನ್ಸ್ ಗೊತ್ತಿರೋದಿಲ್ಲ ನಿಮಗೆ. CH3Cl ಅಂತಂದ್ರೆ ಮಿಥೈಲ್ ಕ್ಲೋರೈಡ್, ಗೊತ್ತಿರಲಿ, ಮಿಥೈಲ್ ಕ್ಲೋರೈಡ್. ದಿಸ್ ಈಸ್ ನಥಿಂಗ್ ಬಟ್ ಕ್ಲೋರೋಫಾರ್ಮ್. ಅಂಡ್ ಇಥನಾಲಿಕ್ ಅಂದ್ರೆ ಆಲ್ಕೋಹಾಲಿಕ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇರಬಹುದು, ಇಲ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಇರಬಹುದು, ಯಾವ್ದಾದ್ರು ನಡೀತದೆ. ಟು ಫಾರ್ಮ್ ಐಸೋಸಯನೈಡ್ ಆರ್ ಕಾರ್ಬೈಲಮೈನ್ ಈಸ್ ನೋನ್ ಆಸ್ ಕಾರ್ಬೈಲಮೈನ್ ಟೆಸ್ಟ್. ಸೊ ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಹೇಗೆ ಅಂತಂದ್ರೆ ನೀವೆಲ್ಲ ಈ ರಿಯಾಕ್ಷನ್ ಅನ್ನ ಒಂದು ಲೀಸ್ಟ್ ಮಾಡ್ಕೋಬೇಕು ಎಟ್ ದ ಎಂಡ್ ಆಫ್ ದ ಚಾಪ್ಟರ್. ಈಗ ಕಾರ್ಬೈಲಮೈನ್ ಟೆಸ್ಟ್ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗಬೇಕು? ಕ್ಲೋರೋಫಾರ್ಮ್ ಮತ್ತೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಪ್ರಿಪರೇಷನ್ ಒಳಗೆ ಒಂದು ರಿಯಾಕ್ಷನ್ ತೋರಿಸಿದ್ದೆ ನಾನು, HBDR, ದಿಸ್ ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ಅಂದ ತಕ್ಷಣ ಏನ್ ನೆನಪಾಗಬೇಕು? ಸೊ ಒನ್ಸ್ ಅಗೇನ್ ಅಲ್ಲೂ ಕೂಡ ಆಲ್ಕೋಹಾಲಿಕ್ ಆರ್ ಎಕ್ವಿಯಸ್ ಆರ್ ಆಲ್ಕೋಹಾಲಿಕ್ KOH ಆರ್ NaOH, ಹೌದಾ, ಪ್ಲಸ್ Br2 ನೆನಪಾಗಬೇಕು. ಸಿ ಇಷ್ಟು ನೆನಪಾಯ್ತು ಅಂತಂದ್ರೆ ರಿಯಾಕ್ಷನ್ ಅಟ್ ಲೀಸ್ಟ್ ನಾವು ಬರೀಬಹುದು. ಅಂದ್ರೆ ರಿಯಾಕ್ಟೆಂಟ್, ಸೊ ಇನ್ನೊಂದು ರಿಯಾಕ್ಟೆಂಟ್ ಅಂತಂದ್ರೆ ಅಮೈಡ್ ತಗೊಂಡು ಎನಿಲೀನ್ ಅಥವಾ ಅಮೈನ್ಸ್ ಅನ್ನ ಪ್ರಿಪೇರ್ ಮಾಡುವಂಥದ್ದು, ಹೌದಾ. ಸೊ ಅಂದ್ರೆ ನೀವು ಇಷ್ಟು ವರ್ಕ್ ಮಾಡ್ಲೇಬೇಕು. ಸಿ ಇದನ್ನೆಲ್ಲ ನಾ ಏನ್ ಹೇಳ್ತೀನಿ ಅಂತಂದ್ರೆ, ಸಿ ನೋಬಡಿ ವಾಂಟ್ ಟು ಬಿ ಆರ್ಡಿನರಿ, ಹೌದಾ, ನೋಬಡಿ ವಾಂಟ್ ಟು ಬಿ ಆರ್ಡಿನರಿ ಆರ್ ಎವರೇಜ್. ನಮಗೆ ನಮ್ಮ ಜೀವನದೊಳಗೆ ಎಲ್ಲದೂ ಕೂಡ ಎವರೇಜ್ ಗಿಂತ ಬೆಸ್ಟ್ ಬೇಕು, ಆರ್ಡಿನರಿ ಬೇಡ, ನಮಗೆ ಎಕ್ಸ್ಟ್ರಾ ಆರ್ಡಿನರಿ ಬೇಕು, ಹೌದಾ, ಎಕ್ಸ್ಟ್ರಾ ಆರ್ಡಿನರಿ ಬೇಕು. ಸೊ ನಮಗೆ ಮಾರ್ಕ್ಸ್ ಕೂಡ ಆರ್ಡಿನರಿ ಬೇಡ, ಎಕ್ಸ್ಟ್ರಾ ಆರ್ಡಿನರಿ ಮಾರ್ಕ್ಸ್ ಬೇಕು. ಎಕ್ಸ್ಟ್ರಾ ಆರ್ಡಿನರಿ ಮಾರ್ಕ್ಸ್ ತಕ್ಕಂಗೆ ನಾವು ಆ ಒಂದು ಆರ್ಡಿನರಿ ಯಾರು ನಮ್ಮ ಅಕ್ಕಪಕ್ಕದಲ್ಲಿ ಮಾಡ್ತಾ ಇದಾರಲ್ಲ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾವೇನಾದ್ರೂ ಒಂದು ಎಕ್ಸ್ಟ್ರಾ ಮಾಡ್ಲೇಬೇಕಾ ಆರ್ಡಿನರಿ ಮೇಲೆ, ದೆನ್ ಓನ್ಲಿ ಇಟ್ ವಿಲ್ ಬಿಕಮ್ ಎಕ್ಸ್ಟ್ರಾ ಆರ್ಡಿನರಿ. ಅದನ್ನ ತಲೆಗೆ ಇಟ್ಕೋಬೇಕು. ಸೊ ಅದಕ್ಕೆ ಯಾವಾಗಲೂ ಹೇಳ್ತಿರ್ತೀನಿ ನಾನು ನಮ್ಮ ವಿದ್ಯಾರ್ಥಿಗಳಿಗೆ, ನಾವೆಲ್ಲ ಹೇಗೆ ಅಂತಂದ್ರೆ ಏನ್ ಹೇಳ್ತೀವಲ್ಲ, ಈ ಗುಡ್ಡಕ್ಕೆ ಬೆಂಕಿ ಹತ್ತಿದ ಮೇಲೆ ನೀರು ಒಯ್ಯೋರು ಅಂತ ಹೇಳ್ತೀವಲ್ಲ ನಮ್ಮ ಕಡೆ ಗಾದೆ ಒಳಗೆ. ನಮ್ ಕಡೆ ಒಂದು ಗಾದೆ ಇದೆ, ಗುಡ್ಡಕ್ಕೆ ಬೆಂಕಿ ಹತ್ತಿದ ಮೇಲೆ ನೀರು ಒಯ್ಯೋದು. ಅಂದ್ರೆ ಹೇಗೆ, ನೀರು ಒಯ್ಯೋದು ಬೇರೆ, ನೀರು ಹುಡ್ಕೋದು. ಅವಾಗ ನೀರ್ ಮೊದ್ಲೇ ರೆಡಿ ಇಟ್ಕೊಳಂಗಲ್ಲ. ಆದ್ರೆ ಹೆಂಗಿರ್ಬೇಕು ಅಂತಂದ್ರೆ ಆಟಿಟ್ಯೂಡ್, ನೀರೆಲ್ಲ ರೆಡಿ ಇರಬೇಕು, ಬೆಂಕಿ ಎಲ್ಲಿ ಹತ್ತದ ಯಾವಾಗ ಹತ್ತದ ಯಾರಿಗೆ ಗೊತ್ತು. ಹೀಗೆ ಆರ್ಡಿನರಿ ಏನಾದ್ರೂ ಇರಲಿ, ಬಟ್ ಎಕ್ಸ್ಟ್ರಾ ಸಮಥಿಂಗ್ ವಿ ಹ್ಯಾವ್ ಟು ಡೂ ಅಂದ್ರೆ, ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಅಂದ್ರೆ CHCl3 ಫಾರ್ ಎಕ್ಸಾಂಪಲ್, ಇಡೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ಸೆಕೆಂಡ್ PUC ಕ್ಲೋರೋಫಾರ್ಮ್ ಅಂದ ತಕ್ಷಣ ನಿಮಗೆ 2 ರಿಯಾಕ್ಷನ್ ನೆನಪಾಗಬೇಕು. ಒಂದನ್ನ ಅಲ್ಡಿಹೈಡ್ಸ್ ಒಳಗೆ ಡಿಸ್ಕಸ್ ಮಾಡೋಣಂತೆ, ಸಾರಿ ಆಲ್ಕೋಹಾಲ್ಸ್ ಡಿಸ್ಕಸ್ ಮಾಡೋಣಂತೆ, ರೈಮರ್ ಟೈಮನ್ ರಿಯಾಕ್ಷನ್ ಅಂತ ಹೇಳಿ. ಎರಡನೇದು ಇದು, ದಟ್ ಈಸ್ ಕಾರ್ಬೈಲಮೈನ್ ಟೆಸ್ಟ್. ಹೀಗೆ ನೀವು ಬರ್ಕೊಂಡ್ರಿ ಅಂತಂದ್ರೆ ನಿಮಗೆ ಬಹಳ ಈಸಿ ಆಗ್ತದೆ ಕಂಪೇರ್ ಮಾಡೋದಕ್ಕೆ. ಅಂಡ್ ದಿಸ್ ಟೆಸ್ಟ್ ಈಸ್ ಯೂಸ್ಡ್ ಫಾರ್ ಓನ್ಲಿ ಪ್ರೈಮರಿ ಅಮೈನ್ಸ್. ಸೆಕೆಂಡರಿ ಮತ್ತು ಟರ್ಷರಿ ಇದು ತೋರಿಸೋದಿಲ್ಲ, ಓನ್ಲಿ ಪ್ರೈಮರಿ ಅಮೈನ್ಸ್ ಮಾತ್ರ ಕಾರ್ಬೈಲಮೈನ್ ಟೆಸ್ಟ್ ಅನ್ನ ತೋರಿಸ್ತದೆ. ಸೊ ಈಗ ನೋಡಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಏನಾಗ್ತದೆ ವಿಲ್ ಸಿ. ಪ್ರೈಮರಿ ಅಮೈನ್ ಜನರಲ್ ರಿಯಾಕ್ಷನ್ ಫಸ್ಟ್ ನೋಡೋಣಂತೆ. ಪ್ರೈಮರಿ ಅಮೈನ್ ತಗೊಂಡೆ, ರಿಯಾಕ್ಟ್ಸ್ ವಿತ್ ಕ್ಲೋರೋಫಾರ್ಮ್ ನೋಡಿ, ಕ್ಲೋರೋಫಾರ್ಮ್ ಜೊತೆ ರಿಯಾಕ್ಟ್ ಮಾಡಿಸಿದೆ. ಸೊ ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ಆಲ್ಕೋಹಾಲಿಕ್ KOH ಫಾರ್ಮಿಂಗ್ CrNC ಐಸೋಸಯನೈಡ್. NH2 ತೆಗೆದು NC ಮಾಡಿದ್ರೆ ಆಯ್ತು, ಪ್ಲಸ್ 3KCl ಪ್ಲಸ್ S2, ರೈಟ್. ವೆರಿ ಸಿಂಪಲ್. ಜನರಲ್ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡ್ರಿ. ಜನರಲ್ ರಿಯಾಕ್ಷನ್ ಒಳಗೆ R ತೆಗೆದು CH3 ಹಾಕ್ರಿ, ಮಿಥೈಲ್ಸ್ ಐಸೋಸೈನೈಡ್ ಬಂತು. R ತೆಗೆದು C2H5 ಹಾಕ್ರಿ, ಇಥೈಲ್ ಐಸೋಸೈನೈಡ್ ಬಂತು ಅಷ್ಟೇ.
ಬಹಳ ಸಿಂಪಲ್. ಉಳಿದಿದ್ದೆಲ್ಲ ಸೇಮ್ ಇರ್ತದೆ, ಬ್ಯಾಲೆನ್ಸಿಂಗು ಕೂಡ ಸೇಮ್ ಇರ್ತದೆ, ಎವ್ರಿಥಿಂಗ್ ವಿಲ್ ಬಿ ಸೇಮ್. ಸೊ ಈ ರಿಯಾಕ್ಷನ್ ನೋಡೋಣ ನೋಡಿ. C2H5NH2 ಇಥೈಲ್ ಅಮೈನ್ ತಗೊಂಡ್ವಿ, ರಿಯಾಕ್ಟಿಂಗ್ ವಿತ್ CHCl3 ಕ್ಲೋರೋಫಾರ್ಮ್ ಆಡ್ ಮಾಡಿದ್ವಿ. ಸೊ ಯು ಆರ್ ಗೋಯಿಂಗ್ ಟು ಆಡ್ ಆಲ್ಕೋಹಾಲಿಕ್ KOH. ಪ್ರಾಡಕ್ಟ್ ಏನ್ ಬರ್ತದ? C2H5NC ಬರ್ತದ. ಹೌದಾ? C2H5NC ಬರ್ತದ, ಇಥೈಲ್ ಐಸೋಸೈನೈಡ್. ಸೊ ಪ್ಲಸ್ 3KCl ಪ್ಲಸ್ 3KCl ಪ್ಲಸ್ 3H2. ಇಷ್ಟೇ, ಬಹಳ ಸಿಂಪಲ್ ರಿಯಾಕ್ಷನ್, ಬಹಳ ಸಿಂಪಲ್ ರಿಯಾಕ್ಷನ್. ಜನರಲ್ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡಿ, ಈ ರಿಯಾಕ್ಷನ್ ಬಹಳ ಸಿಂಪಲ್ ಅನಿಸ್ತದೆ. ಎರಡನೇ ನೋಡಿ, C6H5NH2 ಎನಿಲೀನ್ ತಗೊಳ್ಳಿ, ಎನಿಲೀನ್. ಸೊ ವೆನ್ ಇಟ್ ರಿಯಾಕ್ಟ್ ವಿತ್ CHCl3 ಅಂಡ್ KOH ಫಾರ್ಮಿಂಗ್ C6H5NC ಅಂದ್ರೆ ಫಿನೈಲ್ ಐಸೋಸೈನೈಡ್ ಬಂತು, ಫಿನೈಲ್ ಐಸೋಸೈನೈಡ್ ಪ್ಲಸ್ KCl ಪ್ಲಸ್ ವಾಟರ್, plus KCl plus water. See, like this you are going to get very simple phenyl isocyanide, ethyl isocyanide, like that. So idu carbylamine test. Let us discuss about fourth reaction, action of nitrous acid. Very simple, action of nitrous acid, HNO2 is known as nitrous acid. So idrage ಏನು ಮಾಡ್ತೀವಿ? This is the distinguishing test for primary, secondary and tertiary amine. ಗೊತ್ತಿರಲಿ. So in this particular case, three classes of amines react differently with nitrous acid, which is prepared from mineral acid and sodium nitrate. Mineral acid ಅಂದ್ರೆ generally HCl, then sodium nitrate. So ಇಲ್ಲಿ ನಮ್ಮ ಸಿಲೆಬಸ್ ಗೆ ಪ್ರೈಮರಿ ಅಷ್ಟೇ ಇದೆ. ಸೊ ನೀಟ್ ಅಥವಾ JEE ಸಿಲೆಬಸ್ ಗೆ ಸೆಕೆಂಡರಿ ಅಂಡ್ ಟರ್ಷರಿ ಕೂಡ ರಿಯಾಕ್ಟ್ ಮಾಡಿಸ್ತೀವಿ. ಬಟ್ ಪ್ರೈಮರಿ 3 ಕ್ಲಾಸಸ್ ಆಫ್ ಅಮೈನ್ಸ್ ರಿಯಾಕ್ಟ್ ಡಿಫರೆಂಟ್. ಪ್ರೈಮರಿನೇ ಡಿಫರೆಂಟ್ ಪ್ರಾಡಕ್ಟ್ ಬರ್ತದೆ, ಸೆಕೆಂಡರಿ ಬೇರೆ ಪ್ರಾಡಕ್ಟ್ ಬರ್ತದೆ, ಟರ್ಷರಿ ಬೇರೆ ಪ್ರಾಡಕ್ಟ್ ಬರ್ತದೆ. ಸೊ ಈಗ NaNO2 ಪ್ಲಸ್ HCl ರಿಯಾಕ್ಟ್ ಆದಾಗ ಫಸ್ಟ್ ಏನ್ ಬರ್ತದೆ? ಇಲ್ಲಿ NaCl ಪ್ಲಸ್ HNO2 ಬರ್ತದೆ. ಇದು NaHNO2 ಫಾರ್ಮೇಶನ್ ಆಯ್ತು. ಅಂದ್ರೆ ನೈಟ್ರಸ್ ಆಸಿಡ್ ಹೇಗೆ ಫಾರ್ಮೇಶನ್ ಆಗ್ತದ ಅಂತಂದ್ರೆ, ದಟ್ ಈಸ್ sodium nitrite react with HCl to form HNO2. ಸೊ ಈಗ ಈ HNO2 ಹೇಗೆ ರಿಯಾಕ್ಟ್ ಆಗ್ತದ ಅನ್ನೋದನ್ನ ನೋಡೋಣ. ಓಕೆ, ಸೊ ಪ್ರೈಮರಿ ಅಲಿಫೆಟಿಕ್ ಅಮೈನ್ಸ್ ರಿಯಾಕ್ಟ್ಸ್ ವಿತ್ ನೈಟ್ರಸ್ ಆಸಿಡ್ ಟು ಫಾರ್ಮ್ ಅಲಿಫೆಟಿಕ್ ಡೈಅಜೋನಿಯಂ ಸಾಲ್ಟ್. ಡೈಅಜೋ ಅಂದ್ರೆ ಎರಡು ನೈಟ್ರೋಜನ್ ಇದ್ದಾಗ ಡೈಅಜೋ ಅಂತ ಕರಿತೀವಿ. ವಿಚ್ ಬೀಯಿಂಗ್ ಅನ್ಸ್ಟೇಬಲ್ ಲಿಬರೇಟ್ಸ್ ನೈಟ್ರೋಜನ್ ಗ್ಯಾಸ್ ಅಂಡ್ ಫಾರ್ಮ್ಸ್ ಆಲ್ಕೋಹಾಲ್. ವೆರಿ ಇಂಪಾರ್ಟೆಂಟ್ ಇದು. ಅಲಿಫೆಟಿಕ್ ಅಮೈನ್ಸ್ ಜೊತೆ ನೈಟ್ರಸ್ ಆಸಿಡ್ ಸ್ಟೇಬಲ್ ಡೈಅಜೋನಿಯಂ ಸಾಲ್ಟ್ ಅನ್ನ ಪ್ರಿಪೇರ್ ಮಾಡೋದಿಲ್ಲ. ಅನ್ಸ್ಟೇಬಲ್ ಇರೋದಕ್ಕೆ ಇಮಿಡಿಯೇಟ್ಲಿ ನೈಟ್ರೋಜನ್ ಗ್ಯಾಸ್ ಮತ್ತು ಆಲ್ಕೋಹಾಲ್ ಫಾರ್ಮ್ ಆಗಿಬಿಡ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, RNS2 ರಿಯಾಕ್ಟ್ ವಿತ್ HNO2 ಹೇಗೆ ರಿಯಾಕ್ಟ್ ಆಗ್ತದ ಅಂತಂದ್ರೆ, HNO2 ಫಾರ್ಮೇಶನ್ ಹೀಗೆ ಆಗ್ತದೆ ಅಂತ ತೋರಿಸ್ತಾ ಇದೀವಿ ನಾವು ಇಲ್ಲಿ ಅಷ್ಟೇ. ಸೊ ಫಾರ್ಮಿಂಗ್, ರಿಮೆಂಬರ್, RN2 plus Cl minus. ಓಕೆ, ಸೊ ದಿಸ್ ಈಸ್ ಅನ್ಸ್ಟೇಬಲ್. RN2 plus Cl minus ಆದ್ಮೇಲೆ ಇಲ್ಲಿ ವಾಟರ್ ಲಿಬರೇಟ್ ಆಗ್ತದೆ, H2O. ದಿಸ್ ಈಸ್ ನಾಟ್ ಅನ್ಸ್ಟೇಬಲ್. ಅನ್ಸ್ಟೇಬಲ್ ಇದ್ದದ್ದು ಈ ವಾಟರ್ ಜೊತೆಗೆ ರಿಯಾಕ್ಟ್ ಆಗಿ ಏನಾಗ್ಬಿಡ್ತದೆ? ಇಟ್ ವಿಲ್ ಇಸ್ ಗೋಯಿಂಗ್ ಟು ಫಾರ್ಮ್ ROH ಪ್ಲಸ್ N2 ಗ್ಯಾಸ್ ಪ್ಲಸ್ HCl ರಿಲೀಸ್ ಆಗ್ಬಿಡ್ತದೆ. ಸೊ ಅಂದ್ರೆ ಪ್ರೈಮರಿ ಅಲಿಫೆಟಿಕ್ ಇದ್ರೆ, ಎನಿಲಿನ್ ಇದ್ರೆ ಸ್ಟೇಬಲ್ ಬರ್ತದೆ. ಪ್ರೈಮರಿ ಅಲಿಫೆಟಿಕ್ ಜೊತೆ ರಿಯಾಕ್ಷನ್ ಹೇಗಾಗ್ತದ ಅಂದ್ರೆ, ವೆನ್ ಇಟ್ ರಿಯಾಕ್ಟ್ ವಿತ್ HNO2 ಫಾರ್ಮಿಂಗ್ ಅನ್ಸ್ಟೇಬಲ್ ಕಾಂಪ್ಲೆಕ್ಸ್ ಅಂದ್ರೆ ಡೈಅಜೋನಿಯಂ ಸಾಲ್ಟ್. ಇದಕ್ಕೆ ನಾವು ಡೈಅಜೋನಿಯಂ ಸಾಲ್ಟ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಡೈಅಜೋ ಇದೆ, ಇಲ್ಲಿ ಹೌದಾ, ಡೈಅಜೋನಿಯಂ ಸಾಲ್ಟ್. ಅಂಡ್ ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್, ರಿಮೆಂಬರ್, ಆಲ್ಕೋಹಾಲ್ ಪ್ಲಸ್ HCl ಪ್ಲಸ್ N2. ಸೊ ಲೈಕ್ ದಿಸ್ ಯು ಆರ್ ಗೋಯಿಂಗ್ ಟು ಗೆಟ್. ಒಂದು ಎಕ್ಸಾಂಪಲ್ ನೋಡೋಣಂತೆ ನೋಡಿ. ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿಲ್ಲ, ನಾನೇ ಬರೀತೀನಿ. ಸೊ CH3NH2 ಒಂದ್ಸಾರಿ ಕೇಳಿದ್ದಿದೆ ಇದನ್ನ. CH3NH2 ಪ್ಲಸ್ HNO2 ಫಾರ್ಮಿಂಗ್. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ದ ರಿಯಾಕ್ಷನ್ CH3OH ಪ್ಲಸ್ HCl ಪ್ಲಸ್ N2 ಅಂತ ಹೇಳಿ. ಓಕೆ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಒಂದ್ಸರಿ ಕೇಳಿದ್ದಿದೆ ಕ್ವಶನ್. ಹೇಗೆ ಕೇಳಿದ್ರು ಅಂತಂದ್ರೆ, ಸೊ ವಿಚ್ ಈಸ್ ದ ಪ್ರಾಡಕ್ಟ್ ಫಾರ್ಮ್ಡ್, ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ವೆನ್ methylamine react with nitrous acid? That is alcohol. Remember, methyl alcohol. Ethylamine is ethyl alcohol. ಇಲ್ಲಿ ಈ ಪ್ರಾಡಕ್ಟ್ ಬರೋದೇ ಇಲ್ಲ, ಅನ್ಸ್ಟೇಬಲ್ ಇದು. Hence you are going to get CH3OH as a product. ಅಥವಾ ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಅಂತಾನು ಕೇಳಬಹುದು. ಯಾವಾಗಲೂ ನೆನಪಿಟ್ಕೊಳ್ಳಿ, CH3NH2 always give rise to CH3OH. Remember that. ಇದೇ ಕೇಸ್ ಒಳಗೆ ಅರೋಮೆಟಿಕ್ ಅಮೈನ್ಸ್ ಇದ್ರೆ ಇಟ್ ವಿಲ್ ಫಾರ್ಮ್ ಸ್ಟೇಬಲ್ ಡೈಅಜೋನಿಯಂ ಸಾಲ್ಟ್. ಬಟ್ ದ ಕಂಡೀಷನ್ ಬಹಳ ಇಂಪಾರ್ಟೆಂಟ್. ಟೆಂಪರೇಚರ್ ಕಂಡೀಷನ್ ಇದು. ಟೆಂಪರೇಚರ್ ಕಂಡೀಷನ್ ಈಸ್ 273 to 278 ಅಂದ್ರೆ 0 to 5 ಡಿಗ್ರಿ ಸೆಲ್ಸಿಯಸ್ ಒಳಗೆ. ಇಟ್ ಈಸ್ ಕಾಲ್ಡ್ ಆಸ್ ಡೈಅಜೋಟೈಸೇಷನ್. 2 ಮಾರ್ಕ್ಸ್ ಕೇಳಿದ್ದಿದೆ ಇದನ್ನ.
What is diazotization? Give an example. Diazotization is nothing but aromatic amines reacts with nitrous acid at low temperature, which means from 273 to 278 Kelvin, forming diazonium salt. Reaction is known as diazotization. So, ನೋಡಿ ಎನಿಲೀನ್ ರಿಯಾಕ್ಟ್ ವಿತ್ HNO2 ಅಂದ್ರೆ NaNO2 plus HCl ಹೀಗೂ ಬರೀಬಹುದು. ಡೈರೆಕ್ಟ್ HNO2 ಅಂತ ಬರೆದು ರಿಯಾಕ್ಷನ್ ಆರೋ ಮಾರ್ಕ್ ಮೇಲೆ ಯು ಕ್ಯಾನ್ ರೈಟ್ HNO2 ಅಂತ ಬರೀಬಹುದು. HNO2 ಇಲ್ಲಿ ಬರೆದ್ರೆ ಇಲ್ಲಿ NaNO2 plus HCl ಅಂತ ಬರೀಬಹುದು. ಹಿಂದಿನ ರಿಯಾಕ್ಷನ್ ತೋರಿಸಿದಂಗೆ. ಇದು 0 to 5 degrees Celsius ಬಹಳ ಇಂಪಾರ್ಟೆಂಟ್. ಸೊ ದಿಸ್ ಗಿವ್ ರೈಸ್ ಟು ರಿಮೆಂಬರ್ ಸಿ N plus Cl minus. ನೋಡಿ ಈ ರೀತಿ N2 plus Cl minus ಇಲ್ಲಿ ಬರೀತೀವಲ್ಲ ಅದ್ರ ಮೀನಿಂಗ್ ಅಂದ್ರೆ ಇದೇನೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ N2 plus Cl minus ಅಂತ ಬರೀತೀವಿ. ಓಕೆ, ಸೊ ಇದರ ಮೀನಿಂಗ್ ಏನಂತಂದ್ರೆ ಈ ರೀತಿ N ಟ್ರಿಬಲ್ ಬಾಂಡ್ N ಇಲ್ಲೊಂದು ಬಾಂಡ್ ಇರೋದಕ್ಕೆ ಪ್ಲಸ್ ಬರ್ತದೆ, ಸಾಲ್ಟ್ ಆಗಿರೋದಕ್ಕೆ ಇದು ಸಾಲ್ಟ್ ಆಗಿರೋದಕ್ಕೆ ಸೊ ಇದು ಮೈನಸ್ ಬರ್ತದೆ. ಸೊ ಪ್ಲಸ್ ಪ್ಲಸ್ you can see NaCl plus H2O you are going to obtain. ಇದು ಬೆನ್ಝೀನ್ ಡೈಯೋಸೋನಿಯಂ ಕ್ಲೋರೈಡ್ ಅಂತ ಕರಿತೀವಿ ನಾವು ಇದನ್ನ. ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಮತ್ತೆ ಸಪರೇಟ್ ಆಗಿ ನಮಗೆ ಡೈಯೋಸೋನಿಯಂ ಕ್ಲೋರೈಡ್ ಬಗ್ಗೆ ಒಂದು ಟೆಸ್ಟ್ ಇದೆ, ಅದು ನೋಡೋಣಂತೆ. ಅಂದ್ರೆ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ. ಸೊ ಇದು ಬೆನ್ಝೀನ್ ಡೈಯೋಸೋನಿಯಂ ಕ್ಲೋರೈಡ್. ದ ರಿಯಾಕ್ಷನ್ ಇಸ್ ನೋನ್ ಆಸ್ diazotization. Remember, aniline react with NaNO2HCl at 273 to 278 Kelvin, forming benzene diazonium chloride. So this is what we called as diazotization reaction. Chemical properties of amines. Reaction with Hillsburg reagent. So Hillsburg reagent ಅಂದ್ರೆ ಏನು? ವೆರಿ ವೆರಿ ಸಿಂಪಲ್. Hillsburg reagent ಅಂತಂದ್ರೆ C6H5SO2Cl. Remember, this is known as benzene sulfonyl chloride ಅಂತ ಕರಿತೀವಿ ನಾವು. Benzene sulfonyl chloride ಅಂತ ಹೇಳಿ. So this is called as Hillsburg's reagent. Now ಇದರದೇನ್ ಟೆಸ್ಟ್ ಅಂತ ನೋಡೋಣಂತೆ. ಬಹಳ ಸಿಂಪಲ್ ಇದೆ ನೋಡಿ. ರಿಯಾಕ್ಷನ್ ವಿತ್ ಅರೈಲ್ ಸಲ್ಫೋನಿಲ್ ಕ್ಲೋರೈಡ್ ಅಂದ್ರೆ ಹಿನ್ಸ್ಬರ್ಗ್ ಟೆಸ್ಟ್. ಸೊ ಇಲ್ಲಿ ದಿಸ್ ಟೆಸ್ಟ್ ಇಸ್ ಯೂಸ್ ಟು ಡಿಫರೆನ್ಶಿಯೇಟ್. ದಿಸ್ ಟೆಸ್ಟ್ ಇಸ್ ಯೂಸ್ ಟು ಡಿಫರೆನ್ಶಿಯೇಟ್. ರಿಮೆಂಬರ್, ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಅಮೈನ್ಸ್ ಹೇಗೆ ಅನ್ನೋದನ್ನ ನೋಡೋಣಂತೆ. ಇಂಪಾರ್ಟೆಂಟ್ ಟೆಸ್ಟ್ ಇದು. ಒಂದ್ಸರಿ ಏನೋ ಕೇಳಿದ್ದಾರೆ, ಇದನ್ನು ಕೇಳಿದ್ದಾರೆ, ವಾಟ್ ಈಸ್ ದ ಫಾರ್ಮುಲಾ ಫಾರ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ ಕೇಳಿದ್ದಾರೆ, ಅಥವಾ ವಾಟ್ ಈಸ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ ಕೇಳಿದ್ದಿದೆ. ಸೊ ಅದರಲ್ಲಿ ಗೊತ್ತಿರಲಿ, ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್ 6H5SO2Cl ಇಸ್ ನೋನ್ ಆಸ್ ಹಿನ್ಸ್ಬರ್ಗ್ ರಿಯೇಜೆಂಟ್ ಅನ್ನೋದು ಗೊತ್ತಿರಲಿ. ರಿಯಾಕ್ಟ್ಸ್ ವಿತ್ ಪ್ರೈಮರಿ ಅಂಡ್ ಸೆಕೆಂಡರಿ ಅಮೈನ್ಸ್ ಟು ಫಾರ್ಮ್ ಸಲ್ಫೋನಮೈಡ್ಸ್. ಸಲ್ಫೋನಮೈಡ್ಸ್, ರಿಮೆಂಬರ್ ದಟ್. ಹೇಗೆ ರಿಯಾಕ್ಟ್ ಆಗ್ತದ ಅಥವಾ ಸಲ್ಫೋನಮೈಡ್ ಅಂದ್ರೆ ಏನು ನೋಡೋಣಂತೆ. ಈಗ ನೋಡಿ, ಫಸ್ಟ್ SO2Cl ತಗೊಂಡ್ವಿ, ವಿಚ್ ರಿಯಾಕ್ಟ್ಸ್ ವಿತ್ ಸಿ ಪ್ರೈಮರಿ ಅಮೈನ್. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ರಿಯಾಕ್ಷನ್ ಬಹಳ ಸಿಂಪಲ್ ಇದೆ, ಬಹಳ ಸಿಂಪಲ್ ಇದೆ. ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ C2H5NH2 ಈ ರೀತಿ ಬರೆದಿದ್ದೀನಿ. ಬೆನ್ಝೀನ್ ಸಲ್ಫೋನಿಲ್ ಕ್ಲೋರೈಡ್ ಹಿನ್ಸ್ಬರ್ಗ್ ರಿಯೇಜೆಂಟ್ ರಿಯಾಕ್ಟ್ಸ್ ವಿತ್ ಪ್ರೈಮರಿ ಅಮೈನ್. ಈಗ ಏನಾಗ್ತದೆ, ಇದು HCl ಹೊರಗೆ ಹೋಗ್ಬಿಡ್ತದೆ ನೋಡಿ. H ಮತ್ತು Cl ರಿಯಾಕ್ಟ್ ಆಗಿ HCl ಹೊರಗೆ ಹೋಗ್ಬಿಡ್ತು, ಫಾರ್ಮಿಂಗ್ ದ ಪ್ರಾಡಕ್ಟ್ C6H5SO2 ಬಾಂಡ್ NHC2H5. ನೋಡಿ, NHC2H5 ಇದನ್ನ ಡೈರೆಕ್ಟ್ ಆಗಿ ಅಟ್ಯಾಚ್ ಮಾಡಿಬಿಡಿ, ಸಲ್ಫರ್ ಇತ್ತಂತ ಅಟ್ಯಾಚ್ ಮಾಡಿಬಿಡಿ, HCl ತೆಗೆದುಬಿಡಿ. ಸೊ ವೆರಿ ಸಿಂಪಲ್. ಸೊ this is going to form along with HCl. This is called as N-ethyl benzene sulfonamide. See, sulfonamide ಅಂದ್ರೆ ಏನು ಅಂದ್ರೆ S ಡಬಲ್ ಬಾಂಡ್ SO2 NH ಇದ್ರೆ ಸಲ್ಫೋನಮೈಡ್ ಅಂತ ಕರೀತಾರೆ. ಸಾಲ್ಯುಬಲ್ ಇನ್ ಅಲ್ಕಲಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಅಲ್ಕಲಿ ಅಂದ್ರೆ it may be NaOH or KOH. Remember, NaOH or KOH. N-ethyl benzene sulfonamide soluble in alkali. That is indicating that the amine is primary. ಬಹಳ ಸಿಂಪಲ್. ಪ್ರೈಮರಿ ಅಮೈನ್ ಅಂತ ಹೇಗೆ ಗೊತ್ತಾಗ್ತದೆ? ಯಾವುದೋ ಒಂದು ಅಮೈನ್ ಕೊಡ್ತಾರ ಅವರು, ಅದನ್ನ ನಾವು ವಿಲ್ ರಿಯಾಕ್ಟ್ ಇಟ್ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್. ವಿಲ್ ರಿಯಾಕ್ಟ್ ಇಟ್ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್. ದೆನ್ ರಿಮೆಂಬರ್, ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಅ ಪ್ರಾಡಕ್ಟ್. ಯಾವ್ದಂತ ಗೊತ್ತಿಲ್ಲ ನಮಗೆ, ಇರ್ಲಿ, ಪ್ರಾಡಕ್ಟ್ ವಿಚ್ ಈಸ್ ಸಾಲ್ಯುಬಲ್ ಇನ್ ಅಲ್ಕಲಿ. ಅಂದ್ರೆ ಬೇಸ್ ಅಲ್ಲಿ ಸಾಲ್ಯುಬಲ್ ಆಗ್ತದೆ. ಅಂದ್ರೆ ಮೀನಿಂಗ್ ಏನು? ದ ಮೀನಿಂಗ್ ಆಫ್ ದಿಸ್ ಈಸ್, ರಿಮೆಂಬರ್, ಇಟ್ ಈಸ್ ಪ್ರೈಮರಿ ಅಮೈನ್. ಯಾಕೆ ಬೇಸ್ ಅಲ್ಲಿ ಸಾಲ್ಯುಬಲ್ ಆಯ್ತು? ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಈ H ಅನ್ನ ನಾವು ಅಸಿಡಿಕ್ ಹೈಡ್ರೋಜನ್ ಅಂತ ಕರಿತೀವಿ. ಈ H ಅನ್ನ ನಾವು ಅಸಿಡಿಕ್ ಹೈಡ್ರೋಜನ್ ಅಂತ ಕರಿತೀವಿ. ಅಸಿಡಿಕ್ ಹೈಡ್ರೋಜನ್ ಅಂತ ಕರಿತೀವಿ. ಈ ಅಸಿಡಿಕ್ ಹೈಡ್ರೋಜನ್ ಬೇಸ್ ಜೊತೆ ರಿಯಾಕ್ಟ್ ಆಗೋದಕ್ಕೆ ಇದು ಸಾಲ್ಯುಬಲ್ ಆಗ್ತದೆ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅಸಿಡಿಕ್ ಹೈಡ್ರೋಜನ್ ರಿಯಾಕ್ಟ್ ವಿತ್ ದ ಬೇಸ್, ಹೆನ್ಸ್ ದಿಸ್ ಪ್ರಾಡಕ್ಟ್ ವಿಲ್ ಗೆಟ್ ಸಾಲ್ಯುಬಲ್.
So this what we called as, remember, Hillsburg test. In this case, hydrogen attached nitrogen in sulfonamide is strongly acidic. Nodi, strongly acidic. E hydrogen ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. Due to the presence of strong electron withdrawing sulfonyl group. ಯಾಕೆ ಇದು acidic? Acidic ಅಂತ ಮೀನಿಂಗ್ ಏನು? This can form H plus ion easily ಅಂತ ಅರ್ಥ. ಯಾಕೆ H plus ion ಫಾರ್ಮ್ ಮಾಡ್ತಾರೆ ಈಸಿಲಿ? The reason for that, this oxygen is more electronegative. ಅಂದ್ರೆ SO2 group is electron withdrawing. SO2 group electron withdraw ಮಾಡಿದಾಗ this will withdraw the electron from nitrogen. Nitrogen will give this H easily. ಅದಕ್ಕೆ ಇದು acidic hydrogen ಅಂತ ಕರಿತೀವಿ ನಾವು. Because of this, it is soluble in alkali. It is soluble in alkali. Very simple. Benzene sulfonyl chloride reacts with primary amines to form N-ethyl benzene sulfonamide soluble in alkali is the test for primary amines. ಈ ಸೆಕೆಂಡರಿ ಅಮೈನ್ಸ್ ಹೇಗಾಗ್ತದೆ ನೋಡಿ. ಸೆಕೆಂಡರಿ ಅಮೈನ್ಸ್ ಅಲ್ಲಿ ವೆರಿ ಸಿಂಪಲ್. ಸಿ ಇದು ಬೆನ್ಸಿನ್ ಸಲ್ಫೋನಿಲಮೈಡ್. ಸೊ ಸೆಕೆಂಡರಿ ಅಮೈನ್ ತಗೊಂಡ್ವಿ. ಸೆಕೆಂಡರಿ ಅಮೈನ್ ಅಂದ್ರೆ ಅಮೈನ್ ದೊಳಗೆ C2H5 ಎರಡು ಬಂತು ಹೌದಾ. ಸೊ ಈಗ EH ಮತ್ತು Cl ಸೇರಿ ಏನಾಗ್ತದ, ಪ್ರಾಡಕ್ಟ್ ಫಾರ್ಮೇಶನ್ ಆಯ್ತು. ಈಗ ಪ್ರಾಡಕ್ಟ್ ಫಾರ್ಮೇಶನ್ ಆಯ್ತು NN ಡೈಇಥೈಲ್ ಬೆನ್ಸಿನ್ ಸಲ್ಫೋನಮೈಡ್ ಅಂತ ಹೇಳಿ. ಬಟ್ ಈಗ ನೋಡಿ ಇಲ್ಲಿ ದೇರ್ ಈಸ್ ನೋ ಅಸಿಡಿಕ್ ಹೈಡ್ರೋಜನ್. ಹೌದಾ, ಎಸಿಡಿಕ್ ಹೈಡ್ರೋಜನ್ ಇಲ್ಲ, ಇಲ್ಲಿ ಹೈಡ್ರೋಜನ್ ಇಲ್ಲ ಮೊದಲನೇದಾಗಿ. ಅದಕ್ಕೆ ಎಸಿಡಿಕ್ ಹೈಡ್ರೋಜನ್ ಇಲ್ಲ ಅಂತ ಅಂದಾಗ ದಿಸ್ ವಿಲ್ ನೆವರ್ ಸಾಲ್ಯುಬಲ್ ಇನ್ ಬೇಸ್. ಇಟ್ ವಿಲ್ ನೆವರ್ ಸಾಲ್ಯುಬಲ್ ಇನ್ ಬೇಸ್. ನೋಡಿ, ಇನ್ಸಾಲ್ಯುಬಲ್ ಇನ್ ಅಲ್ಕಲಿ, ಇನ್ಸಾಲ್ಯುಬಲ್ ಇನ್ ಅಲ್ಕಲಿ, ಇನ್ಸಾಲ್ಯುಬಲ್ ಇನ್ ಅಲ್ಕಲಿ. This is the test, very important. This is the test indicating that secondary amine is present. This is the test indicating that secondary amine is present. Primary amines dolaga benzene sulfonyl chloride react with amine forming product soluble in alkali. Secondary amines dalli benzene sulfonyl chloride react with amines forming a compound which is insoluble in alkali. ಈಗ ನೋಡಿ ಮಜಾ ಇರೋದು. See, since the product does not contain hydrogen atom attached to nitrogen atom, it is not acidic and it is insoluble in alkali. ಈಗ ಮಜಾ ಏನು, ಟರ್ಷರಿ ಅಮೈನ್ಸ್ ದೊಳಗೆ ನೋಡಿ ಪ್ರಾಡಕ್ಟ್ ಫಾರ್ಮ್ ಆಗುದಿಲ್ಲ. ಇವೆರಡೂ ಕೇಸ್ ಪ್ರಾಡಕ್ಟ್ ಆಗಿ ಒಂದು ಸಾಲ್ಯುಬಲ್ ಒಂದು ಇನ್ಸಾಲ್ಯುಬಲ್. ಟರ್ಷರಿ ದೊಳಗೆ ಪ್ರಾಡಕ್ಟ್ ಫಾರ್ಮ್ ಆಗುದಿಲ್ಲ. ಯಾಕೆ? ಪ್ರಾಡಕ್ಟ್ ಫಾರ್ಮ್ ಆಗೋದಕ್ಕೆ ಒಂದಾದ್ರೂ ಹೈಡ್ರೋಜನ್ ಬೇಕೇ ಬೇಕು. ಅದು ಟರ್ಷರಿ ಒಳಗೆ ಏನಿದೆ, RNR, ನೋ ಹೈಡ್ರೋಜನ್, ನೋ ಹೈಡ್ರೋಜನ್, ನೋ ಹೈಡ್ರೋಜನ್ ಅಂದ್ಮೇಲೆ HCl ಆಗಿ ಹೊರಗೆ ಹೋಗುವಂತ ರಿಯಾಕ್ಷನ್ ಇಲ್ಲ ಇದ್ರೊಳಗೆ. ಬಿಕಾಸ್ ಆಫ್ ದಿಸ್ ರೀಸನ್, ರಿಮೆಂಬರ್, ಟರ್ಷರಿ ಅಮೈನ್ ಡು ನಾಟ್ ರಿಯಾಕ್ಟ್ ವಿತ್ Hillsburg reagent ಡ್ಯೂ ಟು absence ಆಫ್ hydrogen. 1 mark statement ಇದು. Why tertiary amine do not react with Hillsburg reagent ಅಂತ ಕೇಳಬಹುದು. You have to write because there is no hydrogen atom, because there is the absence of hydrogen atom ಅಂತ ಬರೀಬೇಕು. Right? Hence 3 classes of amines reacts with Hillsburg reagent in different manner. So it is used for distinguishing primary, secondary and tertiary amines. So Hillsburg reagent ಅಂದ್ರೆ C6H5 SO2Cl plus amines ಈಗ ಹೇಗೆ ಪ್ರಾಡಕ್ಟ್ soluble in alkali, primary amine, then secondary amine, product insoluble in alkali, tertiary amine, there is no reaction only. ನೋಡಿ, ವೆರಿ ಸಿಂಪಲ್ ಹೌದಾ? ಇಷ್ಟು ನೆನ್ಪಿಟ್ಕೊಂಡು ಸಾಕು. ಇದ್ರೊಳಗೆ ಇನ್ನೊಂದು ಪಾಯಿಂಟ್ ನೋಡಿ, ಇದೇ ನಾವು ರಿಯಾಕ್ಷನ್ ಹೇಳಿದ್ವಲ್ಲ, ಈ ರಿಯಾಕ್ಷನ್ ಅನ್ನ ಲಾಸ್ಟ್ ಪ್ರಿಫರೆನ್ಸ್ ಫಾರ್ ಪ್ರಾಕ್ಟೀಸ್ ಗೊತ್ತಿರ್ಲಿ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ರಿ. ರಿಯಾಕ್ಷನ್ ಬಹಳ ಸಿಂಪಲ್ ಇದೆ. ನಿಮ್ ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್ ಬರೀಲಿಕ್ಕೆ ಬರ್ತದೆ, ಪ್ರೈಮರಿ ಅಮೈನ್ ಬರೀಲಿಕ್ಕೆ ಬರ್ತದೆ. ಅದು HCl ತೆಗೆದು ಆ ಎನ್ ತಗೊಂಡು S ಗೆ ಅಟ್ಯಾಚ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ. ಬಟ್ ರಿಯಾಕ್ಷನ್ ಅನ್ನ ಕೇಳೋದಿಲ್ಲ ಅಂದ್ರೆ ಏನು, ಕೇಳಬಹುದು, ಇಲ್ಲ ಅಂತ ಕೇಳಲೇಬಾರ್ದು ಅಂತೇನಿಲ್ಲ. ಬಟ್ ಪಾಸಿಬಿಲಿಟಿ ಆಫ್ ಆಸ್ಕಿಂಗ್ ಕ್ವಶನ್ ಬೈ ಆಸ್ಕಿಂಗ್ ರಿಯಾಕ್ಷನ್ ಇಸ್ ವೆರಿ ಲೆಸ್. ಸೊ ಡಿಸ್ಟಿಂಗ್ವಿಶಿಂಗ್ ಅಂತ ಕೇಳಿದ್ರೆ ಇಷ್ಟು ಬರೆದ್ರೆ ಸಾಕು. ವೆರಿ ಸಿಂಪಲ್. ನಿಮ್ಮ ನೋಟ್ಸ್ ಅಲ್ಲೂ ಕೂಡ ಕೊಟ್ಟಿದ್ದೀನಿ, ಯು ಕ್ಯಾನ್ ರೀಡ್. ಈಗ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನೋಡೋಣಂತೆ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನೋಡಿ, ಇದ್ರೊಳಗೆ ನಾವು ಬ್ರೋಮಿನೇಷನ್ ರಿಯಾಕ್ಷನ್ ಟೆಸ್ಟ್ ಮಾಡ್ತೀವಿ. ಅಂದ್ರೆ ಬ್ರೋಮಿನೇಷನ್, then nitration,
ದೆನ್ ಸಲ್ಫೋನೇಷನ್. ಇವು ಮೂರನ್ನು ಡಿಸ್ಕಸ್ ಮಾಡೋಣಂತೆ, ಬಹಳ ಇಂಪಾರ್ಟೆಂಟ್. ಫಸ್ಟ್ ಒನ್ ಈಸ್ ಎಲೆಕ್ಟ್ರೋಫಿಲಿಕ್ ಆರೋಮೆಟಿಕ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಬ್ರೋಮಿನೇಷನ್. ಈ ಬ್ರೋಮಿನೇಷನ್ ಅಲ್ಲಿ ಎರಡು ರಿಯಾಕ್ಷನ್ ಡಿಸ್ಕಸ್ ಮಾಡ್ತೀವಿ. ಫಸ್ಟ್ ಒಂದು ರಿಯಾಕ್ಷನ್ ಡಿಸ್ಕಸ್ ಮಾಡೋಣಂತೆ. ಫಸ್ಟ್ ಒನ್, ಅನಿಲಿನ್ ರಿಯಾಕ್ಟ್ ವಿತ್ ಬ್ರೋಮೀನ್ ವಾಟರ್. ಬ್ರೋಮೀನ್ ವಾಟರ್ ಅಂತಂದ್ರೆ Br2 ವಾಟರ್ at room temperature to give white precipitate of 2,4,6 tribromoaniline. ನೋಡಿ 2,4,6 tribromoaniline ಬರ್ತದೆ. ಬಹಳ ಸಿಂಪಲ್. ಇದನ್ನು ಅಷ್ಟೇ, ನೀವೊಂದು ಲೀಸ್ಟ್ ಮಾಡ್ಕೋಬೇಕು. ಅನಿಲಿನ್ ರಿಯಾಕ್ಟ್ ವಿತ್ ಬ್ರೋಮೀನ್ ಆದ್ರೆ ಏನ್ ಬರ್ತದೆ? ಬ್ರೋಮೀನ್ ವಾಟರ್. ಸೊ ಯು ಆರ್ ಗೋಯಿಂಗ್ ಟು ಗೆಟ್ 2,4,6. ಯಾಕೆ? ಬಿಕಾಸ್ amine is NH2 group is electron donating group, ಅಂದ್ರೆ ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟರ್. ಸೊ ನೋಡಿ, ಆರ್ಥೋ ಪ್ರಾಡಕ್ಟ್ 2 ಬರ್ತದೆ, ಪ್ಯಾರಾ 1 ಬರ್ತದೆ. ಅದಕ್ಕೆ ಟ್ರೈಬ್ರೋಮೋ ಅನಿಲಿನ್ ಅಂತ ಕರಿತೀವಿ. ದಿಸ್ ಇಸ್ ವೈಟ್ ಪ್ರೆಸಿಪಿಟೇಟ್. ಸೊ ಪ್ಲಸ್ 3HBr. ಇದು ಬ್ರೋಮೀನ್ ವಾಟರ್ ಜೊತೆ ರಿಯಾಕ್ಟ್ ಆಗಿದ್ದು ಗೊತ್ತಿರಲಿ, ವೆರಿ ವೆರಿ ಇಂಪಾರ್ಟೆಂಟ್. ಬ್ರೋಮೀನ್ ವಾಟರ್ ಜೊತೆ ರಿಯಾಕ್ಟ್ ಆಗಿದ್ದು. ಈಗ ನಮಗೇನಾದ್ರೂ ಒಂದೇ ಪ್ರಾಡಕ್ಟ್ ಬೇಕು ಅಂದ್ರೆ ಮೋನೋ ಸಬ್ಸ್ಟಿಟ್ಯೂಟೆಡ್ ಬ್ರೋಮೀನ್ ಬೇಕು ಅಂತ ಇದ್ರೆ, ಇದು ಯಾವುದು? ಟ್ರೈ ಸಬ್ಸ್ಟಿಟ್ಯೂಟೆಡ್ ಬ್ರೋಮೀನ್ ಬಂದ್ಬಿಡ್ತಿಲಿ. ಈಗೇನಾದ್ರೂ ಬ್ರೋಮೋ ಸಬ್ಸ್ಟಿಟ್ಯೂಟೆಡ್ ಬ್ರೋಮೀನ್ ಬೇಕು, ಸಿಂಗಲ್ ಸಬ್ಸ್ಟಿಟ್ಯೂಟೆಡ್ ಬ್ರೋಮೀನ್ ಬೇಕು ಅಂತ ಆದ್ರೆ, ಏನ್ ಮಾಡಬೇಕು? ವಿ ಹ್ಯಾವ್ ಟು ಡಿಕ್ರೀಸ್ ದ ಆಕ್ಟಿವಿಟಿ ಆಫ್ ದಿಸ್ NH2. ಕಾಮನ್ ಸೆನ್ಸ್ ಏನೀಗ, NH2 ಗ್ರೂಪ್ ಈಸ್ ಹ್ಯಾವಿಂಗ್ ಸೋ ರಿಯಾಕ್ಟಿವ್ ದಟ್, ಅಂದ್ರೆ ಸೋ ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟರ್ ದಟ್ ಇಟ್ ಈಸ್ ಗಿವಿಂಗ್ ರೈಸ್ ಟು 2 ಆರ್ಥೋ ಅಂಡ್ 1 ಪ್ಯಾರಾ ಪೊಸಿಷನ್ ಸಬ್ಸ್ಟಿಟ್ಯೂಟೆಡ್. ಈಗ ನಾವ್ ಏನ್ ಮಾಡೋಣಂತೆ, ಇದರ ಒಂದು ಆಕ್ಟಿವಿಟಿಯನ್ನ ಡಿಕ್ರೀಸ್ ಮಾಡೋಣಂತೆ. ಹೇಗ್ ಮಾಡೋದು? ಅದಕ್ಕೆ ಒಂದು ಮೆಥಡ್ ಅನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಅಸಿಟೈಲೇಷನ್ ಆಫ್ ಎನಿಲೀನ್. ಅಸಿಟೈಲೇಷನ್ ಆಫ್ ಎನಿಲೀನ್ ಅಂತಂದ್ರೆ, ಟು ಪ್ರಿಪೇರ್ ಮೋನೋ ಸಬ್ಸ್ಟಿಟ್ಯೂಟೆಡ್ ಎನಿಲೀನ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ NH2 ಗ್ರೂಪ್ ವಿತ್ ಅಸಿಟಿಕ್ ಆನ್ಹೈಡ್ರೈಡ್. ಅಸಿಟಿಕ್ ಆನ್ಹೈಡ್ರೈಡ್ ಜೊತೆ ರಿಯಾಕ್ಟ್ ಮಾಡಿಸಿ ಅದನ್ನ ಅಸಿಟೈಲೇಷನ್ ಅಂತ ಕರಿತೀವಿ. ಆಲ್ರೆಡಿ ನಾ ಇದನ್ನ ಡಿಸ್ಕಸ್ ಮಾಡಿದ್ದೀನಿ. ಅಸಿಟೈಲೇಷನ್ ಅದನ್ನ ಮಾಡ್ತೀವಿ ಫಸ್ಟ್ ಸ್ಟೆಪ್ ಒಳಗೆ. ಅದಾದ್ಮೇಲೆ ನಾವು ಬ್ರೋಮೀನ್ ಅನ್ನು ರಿಯಾಕ್ಟ್ ಮಾಡಿಸೋಣಂತೆ. ಓಕೆ, ದೆನ್ ಕ್ಯಾರಿಂಗ್ ಔಟ್ ದ ಡಿಸೈರ್ಡ್ ಸಬ್ಸ್ಟಿಟ್ಯೂಷನ್ ಫಾಲೋಡ್ ಬೈ ಹೈಡ್ರಾಲಿಸಿಸ್ ಆಫ್ ದಿ ಸಬ್ಸ್ಟಿಟ್ಯೂಟೆಡ್ ಅಮೈಡ್ ಟು ಫಾರ್ಮ್ ಅಮೈನ್ಸ್. ಸೊ ಈಗ ರಿಯಾಕ್ಷನ್ ತೋರಿಸ್ತೀನಿ ನೋಡಿ. ಫಸ್ಟ್ ಅಮೈನ್ ತಗೊಂಡ್ವಿ, ಬಹಳ ಸಿಂಪಲ್ ನೋಡಿ. ಅಮೈನ್ ತಗೊಂಡ್ವಿ, ಅಸಿಟಿಕ್ ಆನ್ಹೈಡ್ರೈಡ್, ಇದು ಅಸಿಟಿಕ್ ಆನ್ಹೈಡ್ರೈಡ್ ಪಿರಿಡಿನ್ ಜೊತೆ ರಿಯಾಕ್ಟ್ ಮಾಡಿಸಿದ್ವಿ. ಇದು ಫಾರ್ಮಿಂಗ್ NHCOCH3. ಈ ರಿಯಾಕ್ಷನ್ ಆಲ್ರೆಡಿ ನಿಮಗೆ ಹೇಳಿದ್ದೆ, ನೆನ್ಪು ಮಾಡ್ಕೊರಿ. ಇದು NH2 ಇದೆ ಪ್ಲಸ್ CH3 C ಡಬಲ್ ಬಾಂಡ್ O C ಡಬಲ್ ಬಾಂಡ್ O CH3. ಏನಿದು? ಅಸಿಟಿಕ್ ಆನ್ಹೈಡ್ರೈಡ್. ಹೌದಾ? ಇದ್ರಾಗ ಏನಾಗ್ತದೆ ಈಗ? ಇಲ್ಲಿ ಈ ಬಾಂಡ್ ಬ್ರೇಕ್ ಆಗ್ತದ, ರೈಟ್? ಈ ಬಾಂಡ್ ಬ್ರೇಕ್ ಆಗಿ H ಫ್ರಾಮ್ ಹಿಯರ್ ಅಂಡ್ O ಫ್ರಾಮ್ ಹಿಯರ್ ಸೇರ್ಬಿಟ್ಟು CH3COOH ಆಗಿ ಹೊರಗೆ ಹೋಗ್ತದೆ. ಹೌದಾ? ಇನ್ನು ಉಳಿದಿದ್ದೇನು? ಈ ಕಾರ್ಬನ್ ಬಂದು ನೈಟ್ರೋಜನ್ಗೆ ಅಟ್ಯಾಚ್ ಆಯ್ತು ನೋಡಿ. COCH3 ಗ್ರೂಪ್ ಅಟ್ಯಾಚ್ ಆಯ್ತಾ ಇಲ್ಲಿ? ಇದು ನಾವು ಅಸಿಟನಿಲೈಡ್ ಅಂತ ಕರೆದ್ವಿ. ಹೌದಾ? ಈಗ ನೋಡಿ, NH2 ಗ್ರೂಪ್ ಏನು ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಕೆಪಾಸಿಟಿ ಇತ್ತಲ್ಲ, ಹೈಯರ್ ಕೆಪಾಸಿಟಿ, ಅದು ಇದರಲ್ಲಿ ಡಿಕ್ರೀಸ್ ಆಯ್ತು. ಸೊ ರಿಮೆಂಬರ್, ಬಿಕಾಸ್ ಆಫ್ ದಟ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಫರ್ದರ್ Br2 in presence of acetic acid, HBr ರಿಲೀಸ್ ಆಯ್ತು, ಬಟ್ ಪ್ರಾಡಕ್ಟ್ ಇಸ್ ಫಾರ್ಮ್ಡ್ ಓನ್ಲಿ ಪ್ಯಾರಾ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ಯಾಕಂದ್ರೆ ಇಲ್ಲಿ ನೋಡಿ ಏನಾಯ್ತು, ಆರ್ಥೋ ಪ್ರಾಡಕ್ಟ್ ಫುಲ್ಲಿ ಕವರ್ ಆಗಿಬಿಡ್ತು. ಬಿಕಾಸ್ ದಿಸ್ ವಿ ಕಾಲ್ ಇಟ್ ಆಸ್ ಸ್ಟೀರಿಕ್ ಹಿಂಡರೆನ್ಸ್ ಆಗಿ ಈ ಆರ್ಥೋ ಪೊಸಿಷನ್ ಎರಡೂ ಕವರ್ ಆಗಿಬಿಡ್ತು. ಆರ್ಥೋ ಪ್ರೊಡಕ್ಷನ್ ಬರೋದೇ ಇಲ್ಲ ಅಂದ್ರೆ ಏನು, ಮೈನರ್ ಬಂದೇ ಬರ್ತದೆ, ಇಲ್ಲ ಅಂತಿಲ್ಲ. ಬಟ್ ಮೇಜರ್ ಪ್ರಾಡಕ್ಟ್ ಏನ್ ಬರ್ತದೆ ನಮಗೆ? ಪ್ಯಾರಾಬ್ರೋಮೋ ಅಸಿಟನಿಲೈಡ್ ಬಂದ್ಬಿಡ್ತದೆ. ಇಫ್ ಯು ವಾಂಟ್ ಟು ಗೆಟ್ ಪ್ಯಾರಾ ಪ್ರಾಡಕ್ಟ್, ಮೊದಲು ಏನ್ ಮಾಡಬೇಕು? NH2 ಗ್ರೂಪ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು. ಪ್ರೊಟೆಕ್ಟ್ ಮಾಡೋದು ಹೇಗೆ? ಅಸಿಟೈಲೇಷನ್ ಮಾಡಿಬಿಟ್ಟು. ದೆನ್ ರಿಮೆಂಬರ್, ಇಟ್ ವಿಲ್ ರಿಯಾಕ್ಟ್ ವಿತ್ Br2 ಟು ಫಾರ್ಮ್ ಪ್ಯಾರಾಬ್ರೋಮೋ ಅಸಿಟನಿಲೈಡ್. ಈಗ ನಮಗೆ ಏನ್ ಬೇಕು? NHCOCH3 ಬೇಡ ಇಲ್ಲಿ ನಮಗೆ, ಇದರ ಬದಲಿಗೆ NH2 ಬೇಕು. ವಾಟ್ ವಿ ಕ್ಯಾನ್ ಡೂ ಫಾರ್ ದಟ್? ಹೈಡ್ರಾಲಿಸಿಸ್. ನೋಡಿ, ಹೈಡ್ರಾಲಿಸಿಸ್ ವಿಲ್ ಡೂ. ಆಫ್ಟರ್ ಹೈಡ್ರಾಲಿಸಿಸ್ ಯು ಆರ್ ಗೋಯಿಂಗ್ ಟು ಅಬ್ಟೇನ್ ಲೈಕ್ ದಿಸ್ ಪ್ಲಸ್ CH3COH. ಇದು ಹೈಡ್ರಾಲಿಸಿಸ್ ಆದ್ಮೇಲೆ ಏನ್ ಬರ್ತದೆ ನಿಮಗೆ? NH2 ಬರ್ತದೆ, CH3 ಅಸಿಟಿಕ್ ಆಸಿಡ್ ಬರ್ತದೆ. ಇದನ್ನ ನಾವು ಮೋನೋ ಸಬ್ಸ್ಟಿಟ್ಯೂಟೆಡ್ ಬ್ರೋಮೀನ್ ಬೇಕು ಅಂದಾಗ ಮಾಡುವಂತ ಪ್ರೊಸೆಸ್. ಮೋನೋ ಸಬ್ಸ್ಟಿಟ್ಯೂಟೆಡ್. ನಿಮಗೆ ಟ್ರೈ ಸಬ್ಸ್ಟಿಟ್ಯೂಟೆಡ್ ಬೇಕು ಅಂದ್ರೆ
ಬ್ರೋಮಿನ್ ವಾಟರ್ ನ ಡೈರೆಕ್ಟ್ ಆಗಿ ರಿಯಾಕ್ಟ್ ಮಾಡೋದು. In this case, first we acetylation to form acetanilide so that NS group is protected and Br2 when it is added. So you are going to get parabromoacetanilide, then you are going to get parabromoaniline. So ಈ ರಿಯಾಕ್ಷನ್ ಅನ್ನು 2 ಮಾರ್ಕ್ಸ್ ಗೆ ಕೇಳಬಹುದು, ನೆನಪಿಟ್ಕೊಳ್ಳಿ. ನೋಡಿ ಇಲ್ಲಿ NHCOCH3 ಆದಾಗ ಯಾಕೆ ಅದರ ಒಂದು ಪವರ್ ಕಡಿಮೆ ಆಗ್ತದ ಅನ್ನೋದನ್ನ ಇಲ್ಲಿ ಹೇಳ್ತೀನಿ ನೋಡಿ. ಇದು NHCOCH3 ಆಯ್ತದ. ಸೊ ಅವಾಗ ಏನಾಯ್ತದ, ಈ ನೈಟ್ರೋಜನ್ ಆಕ್ಚುಲಿ ಇಲ್ಲಿ ಬೆನ್ಸಿನ್ ರಿಂಗ್ ಇದೆ ಹೌದಾ. ಇಲ್ಲಿ 3 ಬಾಂಡ್ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ, ಮತ್ತೆ ಇಲ್ಲಿ H ಇದೆ ಅಂತ ಇಟ್ಕೊಳ್ಳಿ, ಇದಕ್ಕೆ ಬೆನ್ಸಿನ್ ರಿಂಗ್ ಅನ್ನು ಅಟ್ಯಾಚ್ ಮಾಡೋಣಂತೆ. ಓಕೆ, ಈಗ ಈ ಎಲೆಕ್ಟ್ರಾನ್ ಬೆನ್ಸಿನ್ ರಿಂಗ್ ಜೊತೆ ರೆಸೊನೆನ್ಸ್ ಗೆ ಹೋಗ್ಬೇಕಿತ್ತು ಹೌದಾ. ರೆಸೊನೆನ್ಸ್ ಗೆ ಹೋದ್ರೆ ಮಾತ್ರ ದಿಸ್ ಈಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಆಗಿ ಆರ್ಥೋ ಅಂಡ್ ಪ್ಯಾರಾ ಪ್ರಾಡಕ್ಟ್ ಬರ್ತದೆ. ಅವಾಗ ಏನಾಯ್ತು, ಇದರ ಒಂದು ಕೆಪಾಸಿಟಿ ಎರಡೂ ಕಡೆ ಹಂಚ್ ಹೋಗ್ಬಿಡ್ತೀಗ. ಇಲ್ಲೂ ಬರಬೇಕು, ಇಲ್ಲೂ ಬರಬೇಕು. ಇಲ್ಲಿ ಯಾಕೆ ಬರಬೇಕು? ಬಿಕಾಸ್ ಇಟ್ ಈಸ್ ಅಟ್ಯಾಚ್ಡ್ ಅಡ್ಜಸೆಂಟ್ ಟು ದಿಸ್ ಇಸ್ ಕಾರ್ಬೋನಿಲ್ ಗ್ರೂಪ್. ಕಾರ್ಬನ್ ಗ್ರೂಪ್ ಕೆಲಸ ಏನು? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಮಾಡ್ಕೊಳ್ಳೋದು. ಸೊ ಹೆನ್ಸ್ ರಿಮೆಂಬರ್, ಲೋನ್ ಪೇರ್ ಆಫ್ ದ ಎಲೆಕ್ಟ್ರಾನ್ ಆನ್ ದ ನೈಟ್ರೋಜನ್ ಆಟಮ್ in the acetanilide interacts with oxygen of carbonyl carbon to form resonance as below. ಈ ರೀತಿ ರೆಸೋನೆನ್ಸ್ ಆಗಿಬಿಡ್ತದೆ. ಈ ರೀತಿ ರೆಸೋನೆನ್ಸ್ ಆಗೋದಕ್ಕೆ ಇದರ ಕೆಪಾಸಿಟಿ ಏನಿದೆ ಡಿಕ್ರೀಸ್ ಆಗ್ತದೆ. ಅದಕ್ಕೆ ಹೆನ್ಸ್ resonance lone pair of electron nitrogen is less available for donation to benzene ring by resonance. ಅಂದ್ರೆ ಈ ಎಲೆಕ್ಟ್ರಾನ್ ಬೆನ್ಸಿನ್ ರಿಂಗ್ ಗೆ ಡೊನೇಟ್ ಮಾಡೋ ಕೆಪಾಸಿಟಿ ಕಡಿಮೆ ಆಯ್ತು, ಈ ಕಡೆನೂ ಹಂಚಿ ಹೋಗ್ಬಿಡ್ತದೆ. ಬಿಕಾಸ್ ಆಫ್ ದಟ್ ಓನ್ಲಿ ಒನ್ ಪ್ರಾಡಕ್ಟ್ ಇಸ್ ಪಾಸಿಬಲ್, ದಟ್ ಈಸ್ ಪ್ಯಾರಾ ಪ್ರಾಡಕ್ಟ್. ನೈಟ್ರೇಷನ್ ನೋಡಿ, ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಅಥವಾ 1 ಮಾರ್ಕ್ಸ್ ಕೇಳಿದ್ದೆ. ನೈಟ್ರೇಷನ್ ದಲ್ಲಿ ಸ್ವಲ್ಪ ಡಿಫರೆಂಟ್. ಈಗ ನೈಟ್ರೇಷನ್ ದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಏನಾಗ್ಬಿಡ್ತು. ಈಗ ನೈಟ್ರೇಷನ್ ದೊಳಗೆ ನೋಡಿ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ನೈಟ್ರೇಷನ್ ಮೀನ್ಸ್ HNO3 ಅಂಡ್ H2SO4 ಯೂಸ್ ಮಾಡಿದ್ವಿ ನಾವು. HNO3 or H2SO4 ಯೂಸ್ ಮಾಡಿದ್ವಿ. ಇಲ್ಲಿ ಏನಿದೆ NH2 ಇದೆ. NH2 ಏನು ಬೇಸ್, ಇದ್ರ ಜೊತೆಗೆ ಏನ್ ಹಾಕ್ತಾ ಇದೀವಿ? ಎಸಿಡ್ ಹಾಕ್ಬಿಟ್ವಿ ನಾವು. ಪ್ರಾಬ್ಲಮ್ ಬಂದಿದೆ ಇಲ್ಲಿ. ಈಗ when aniline is treated with nitrating mixture, aniline form ortho para nitroaniline. ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಏನು? NH2 ಗ್ರೂಪ್ is ortho and para ಹೌದಾ. ಅದಕ್ಕಾಗಿ ಆರ್ಥೋ ಅಂಡ್ ಪ್ಯಾರಾ ನೈಟ್ರೋ ಎನಿಲಿನ್ ಬರಬೇಕು ಅಂತ ಇತ್ತು ನಮ್ಮ ಎಕ್ಸ್ಪೆಕ್ಟೇಷನ್. ಬಟ್ ಏನಾಗ್ಬಿಡ್ತು, ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಮೆಟಾ ಡೆರಿವೇಟಿವ್ ಇಸ್ ಆಲ್ಸೋ ಅಬ್ಟೇನ್ಡ್. ವೆರಿ ಇದು ಎಲ್ಲ ಇಂಟ್ರೆಸ್ಟಿಂಗ್. ಇದು ನೀವು ಹ್ಯಾಂಗ್ KGF ಪಿಕ್ಚರ್ ನೋಡ್ಬೇಕಾದ್ರೆ ಒಂದೊಂದು ಸೀನು ನಿಮಗೆ ಹ್ಯಾಂಗ್ ಇಂಟ್ರೆಸ್ಟ್ ಬಂದಿತ್ತಲ್ಲ, ಹಂಗೆ ಇದನ್ನ ಟ್ರೀಟ್ ಮಾಡ್ಬೇಕು ನೀವು. ನೋಡಿ, ನಾವೇನ್ ಅನ್ಕೋಬಿಟ್ಟಿದ್ವಿ, NH2 ಗ್ರೂಪ್ ಇದೆ, ಆರ್ಥೋ ಪ್ಯಾರಾನೇ ಬರ್ಬೇಕಂತೇಳಿ. ಬಟ್ ಮಜಾ ನೋಡಿ, ಮೆಟಾ ಡೆರಿವೇಟಿವ್ ಸಿಗ್ನಿಫಿಕೆಂಟ್ ಅಮೌಂಟ್ ಬಂದ್ಬಿಡ್ತು. ಯಾಕೆ ಅಂತ ನೋಡಿದ್ವಿ, ಬಿಕಾಸ್ ಅಸಿಡಿಕ್ ಮೀಡಿಯಂ ದೊಳಗೆ ಎನಿಲಿನ್ ಏನಿದೆಯಲ್ಲ, ಎನಿಲಿನ್ ಕೆಲಸ ಏನು? ಲೆವಿಸ್ ಬೇಸ್ ಅಂತಂದ್ರೆ ಏನು? ದಿಸ್ ಈಸ್ ಗಿವಿಂಗ್ ಪ್ರೋಟಾನ್, ದಿಸ್ ಈಸ್ ಅಕ್ಸೆಪ್ಟಿಂಗ್ ಪ್ರೋಟಾನ್ ಹೌದಾ. ಸೊ ಡೊನೇಟಿಂಗ್ ಲೋನ್ ಪೇರ್, ಇಟ್ ಈಸ್ ಪ್ರೊಟೋನೇಟೆಡ್ ಟು ಫಾರ್ಮ್ ಎನಿಲೀನಿಯಂ ಅಯಾನ್. ನೋಡಿ, ಎನಿಲೀನಿಯಂ ಅಯಾನ್ ಆಗಿಬಿಡ್ತು, ವಿಚ್ ಈಸ್ ಮೆಟಾ ಡೈರೆಕ್ಟಿಂಗ್. That is why beside ortho and para product, significant amount of meta derivative is also obtained. 1 marks ಗೆ reason type of question ಗೆ ಇದನ್ನ ಕೇಳಿದ್ದಿದೆ. Why? When aniline undergo nitration, significant amount of meta derivative obtained ಅಂತ ಕೇಳ್ತಾರೆ. ಇಷ್ಟ ಬರೀಬೇಕು. Because in acidic medium, aniline is protonated to form anilinium ion which is meta director. ಬಹಳ ಸಿಂಪಲ್ ನೋಡಿ. NH2 ಎನಿಲಿನ್ ಜೊತೆ ರಿಯಾಕ್ಟ್ ಅಂದ್ರೆ ಎನಿಲಿನ್ HNO3 H2SO4 ಜೊತೆ ರಿಯಾಕ್ಟ್ ಮಾಡಿದ್ರಿ. ಸೊ ಇಲ್ಲಿ ನೋಡಿ 51% ಪ್ಯಾರಾ ಬಂತು. ಎಕ್ಸ್ಪೆಕ್ಟೆಡ್, ಇದು ಪ್ಯಾರಾ ಎಕ್ಸ್ಪೆಕ್ಟೆಡ್. ಬಟ್ 47% ಮೆಟಾ ಬಂತು. 2% NO2 ಬಂದಿದ್ದು, ಅಂದ್ರೆ ಆರ್ಥೋ ಬಂದಿದ್ದು. ನಮ್ಮ ಕೆಲಸ, ನಮ್ಮ ಎಕ್ಸ್ಪೆಕ್ಟೇಷನ್ ಏನಾಗಿತ್ತು? ಪ್ಯಾರಾ ಮೇಜರ್, ಆರ್ಥೋ ಮೈನರ್. ಯಾವಾಗಲೂ ಆರ್ಥೋ ಮೈನರ್, ಯಾಕಂತಂದ್ರೆ ಆರ್ಥೋ ಇಲ್ ಬಿ ವೆರಿ ನಿಯರೆಸ್ಟ್ ಟು ದಿಸ್ ಗ್ರೂಪ್ ಇರೋದಕ್ಕೆ. ಬಿಕಾಸ್ ಆಫ್ ದ ಸ್ಟೀರಿಕ್ ಹಿಂಡರೆನ್ಸ್ ಆರ್ಥೋ ವಿಲ್ ಬಿ ಲೆಸ್, ನೋ ಡೌಟ್ ಇನ್ ಇಟ್. ಬಟ್ ನಮ್ಮ ಒಂದು ಅನ್ಎಕ್ಸ್ಪೆಕ್ಟೆಡ್ಲಿ ಮೆಟಾ ಬಹಳ ಬಂದ್ಬಿಡ್ತು. ಇದಕ್ಕೆ ರೀಸನ್ ಏನಂತ ನೋಡಿದಾಗ, ಇದೇನಿದೆಯಲ್ಲ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ NH3 ಪ್ಲಸ್, ಇದನ್ನ ನಾವ್ ಏನಂತ ಹೇಳಿದ್ವಿ? ಎನಿಲೀನಿಯಂ ಅಯಾನ್ ಅಂತ ಕರೆದ್ವಿ. So this is what we called as anilinium ion. That anilinium ion
ವಿಚ್ ಈಸ್ ಮೆಟಾ ಡೈರೆಕ್ಟರ್. ಯಾಕೆ ಮೆಟಾ ಡೈರೆಕ್ಟರ್ ಮೀನಿಂಗ್ ಏನು? ಯಾವಾಗ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರ್ತದ ಅದು ಆರ್ಥೋ ಪ್ಯಾರಾ, ಯಾವಾಗ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರ್ತದ ಅದು ಮೆಟಾ. ಇದು ನೋಡಿ NH3+ ಅಂದ್ರೆ ಎನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು ಅಂದ್ರೆ ಇದೇನ್ ಮಾಡ್ತದೆ? ಎಲೆಕ್ಟ್ರಾನ್ ನ ಬೆನ್ಸಿನ್ ರಿಂಗ್ ತಗೊಳ್ತದೆ, ಅಂದ್ರೆ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಆದಂಗ ಆಯ್ತು. ಅದಕ್ಕೆ ಮೆಟಾ ಪ್ರೊಡಕ್ಟ್ ವಿಲ್ ಬಿ ಮ್ಯಾಕ್ಸಿಮಮ್. ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಏನು? ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಮೆಟಾ ಇಸ್ ಆಲ್ಸೋ ಗೋಯಿಂಗ್ ಟು ಅಬ್ಟೇನ್ ಇನ್ ದಿಸ್ ಕೇಸ್. ಈಗ ನಮಗೆ ಓನ್ಲಿ ಪ್ಯಾರಾ ಪ್ರಾಡಕ್ಟ್ ಬೇಕೀಗ. ಏನ್ ಮಾಡೋಣಂತೆ? ಓನ್ಲಿ ಪ್ಯಾರಾ ಬೇಕು ನಮಗೆ, ಮೆಟಾನು ಬೇಡ, ಆರ್ಥೋನು ಬೇಡ. ಸೊ ಹಂಗ ಏನ್ ಮಾಡ್ಬೇಕು? ಅವಾಗ ಮತ್ತೆ ಸೇಮ್ ರಿಯಾಕ್ಷನ್ ಅಸಿಟೈಲೇಷನ್ ಮಾಡಿ, ಎಸಿಟೈಲೇಷನ್ ಮಾಡಿಬಿಡಿ, ಪ್ರೊಟೆಕ್ಟ್ ಮಾಡಿಬಿಡಿ ಅದನ್ನ ಎಸಿಟಿಕ್ ಅನೈಡ್ ಜೊತೆ ರಿಯಾಕ್ಟ್ ಮಾಡಿ. ಸಿ ಫಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ? ಎನಿಲೀನ್ ಅನ್ನ ಪಿರಿಡಿನ್ CS2CO ಟ್ವೈಸ್ O ಅಂದ್ರೆ ಎಸಿಟಿಕ್ ಅನೈಡ್ ಜೊತೆ ರಿಯಾಕ್ಟ್ ಮಾಡ್ತೀವಿ, ಫಾರ್ಮಿಂಗ್ ಎಸಿಟನಿಲೈಡ್ ಆಯ್ತು. ಇದು ಪ್ರೀವಿಯಸ್ ನಾನು ತೋರಿಸಿದ್ನಲ್ಲ ಅದೇನೆ. Now when it react with HNO3 and H2SO4, now first you are going to get para-nitroacetanilide because ಇದರ effect ಕಡಿಮೆ ಆಯಿತು. It will act as only para director now, para-nitroacetanilide on hydrolysis forming this plus CS3COOH acetic acid. Para-nitroaniline as a major product ಬಂತು. ಇದರಲ್ಲಿ ಈಗ ನೈಟ್ರೋನಿಯಂ ಅಯಾನಿನಲ್ಲಿ ಆಗಿತ್ತಲ್ಲ, ಅಂದ್ರೆ ಇದು ಎನಿಲೀನಿಯಂ ಅಯಾನ್ ಪಾಸಿಬಿಲಿಟಿನೂ ಬಹಳ ಕಡಿಮೆ ಆಗಿಬಿಡ್ತದೆ ಇಲ್ಲಿ. ಬಿಕಾಸ್ ಅಸಿಟನಿಲೈಡ್ ಫಾರ್ಮ್ ಆಗಿಬಿಡ್ತದೆ, ಅದ್ರ ಕೆಪಾಸಿಟಿ ಡೊನೇಟಿಂಗ್ ಜಾಸ್ತಿ ಕಡಿಮೆ ಆಗಿಬಿಡ್ತದೆ. ಅದಕ್ಕೆ ಎನಿಲೀನಿಯಂ ಅಯಾನ್ ಫಾರ್ಮೇಶನ್ ಮಾಡೋ ಕೆಪಾಸಿಟಿನೂ ಕಡಿಮೆ ಆಗ್ತದೆ. ಅದಕ್ಕೆ ನಿಮಗೆ ಪ್ಯಾರಾ ಪ್ರಾಡಕ್ಟೇ ಬರ್ತದೆ, ಮೆಟಾ ಮಾತ್ರ ಆರ್ಥೋ ಬರೋದಿಲ್ಲ. ಒನ್ಸ್ ಅಗೇನ್ ಬರೋದಿಲ್ಲ ಅಂದ್ರೆ ಏನು? ಮಿನಿಮಮ್ ಪರ್ಸೆಂಟೇಜ್ 2, 3, 5% ಬಂದೇ ಬರ್ತದೆ, ಇಲ್ಲ ಅಂತಿಲ್ಲ. ಮೇಜರ್ ಪ್ರಾಡಕ್ಟ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ ಪ್ಯಾರಾ-ನೈಟ್ರೋಅನಿಲಿನ್. ಎಸ್, ಸಲ್ಫೋನೇಷನ್ ಬಹಳ ಸಿಂಪಲ್. ಸಲ್ಫೋನೇಷನ್ ಇಲ್ಲೂ ಕೂಡ ಅದೇ ಪ್ರಾಬ್ಲಮ್, ಇಲ್ಲಿ ಸಲ್ಫೋನೇಷನ್ ಕೂಡ ಇದೇ ಪ್ರಾಬ್ಲಮ್ ನೋಡಿ. ಎನಿಲೀನ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟ್ H2SO4 ಟು ಫಾರ್ಮ್ ಎನಿಲೀನಿಯಂ ಹೈಡ್ರೋಜನ್ ಸಲ್ಫೇಟ್. ಯಾಕಂದ್ರೆ ಎನಿಲೀನ್ ಏನಿದೆ ಬೇಸ್ ಇದೆ, ಹೌದಾ? ಸಲ್ಫೋನೇಷನ್ ಸಲ್ಫ್ಯೂರಿಕ್ ಆಸಿಡ್ ತಗೋತೀವಿ, ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತದೆ, ಫಾರ್ಮಿಂಗ್ ಎನಿಲೀನಿಯಂ ಹೈಡ್ರೋಜನ್ ಸಲ್ಫೇಟ್. ಸೊ ಇಲ್ಲೂ ಕೂಡ ಸಾಲ್ಟ್ ಫಾರ್ಮೇಶನ್ ಆಗ್ತದೆ 453 to 473 Kelvin. Para-amino benzene is going to, benzene sulfonic acid is going to form, known as sulfanilic acid, which is a zwitter ion. Zwitter ion ಅಂದ್ರೆ ಏನಂತ ಹೇಳ್ತೀನಿ ನೋಡಿ. ಈಗ ಆಕ್ಚುಲಿ ಫಸ್ಟ್ NH2S ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಫಾರ್ಮೇಶನ್ ಆಯ್ತು. ಇದು ಎಕ್ಸ್ಪೆಕ್ಟೆಡ್ ಮತ್ತೆ, ಯಾಕಂದ್ರೆ ಇದು ಬೇಸ್, ಇದು ಆಸಿಡ್, ಸಾಲ್ಟ್ ಆಗ್ಬೇಕಲ್ಲ. ಇದಾದ್ಮೇಲೆ ಏನಾಯ್ತು? 453 to 473 Kelvin ಹೀಟ್ ಮಾಡಿದಾಗ, ಸೊ there is a rearrangement take place. ಇಲ್ಲೇನು ಲಾಸ್ ಆಗುದಿಲ್ಲ, ಇಲ್ಲಿ rearrangement take place. So because of that, remember, you are going to get sulfanilic acid ಅಂತ ಕರಿತೀವಿ. Actually we have expected directly this only. ಯಾವಾಗಲೂ ನಿಮಗೆ ಎಷ್ಟು ಸಲ್ಫೋನೇಷನ್ ಆದಾಗ ಏನಾಗ್ತದೆ? SO3H ಫಾರ್ಮೇಶನ್ ಆಗ್ತದೆ. ನಿಮ್ಗೆ ಗೊತ್ತಿದೆ, ಬೆನ್ಸಿನ್ ರಿಂಗ್ ನೋಡಿ, ಬೆನ್ಸಿನ್ ರಿಂಗ್ ರಿಯಾಕ್ಟ್ ವಿತ್ ಸಲ್ಫ್ಯೂರಿಕ್ ಆಸಿಡ್, ಯು ಆರ್ ಗೋಯಿಂಗ್ ಟು ಗೆಟ್ ಬೆನ್ಸಿನ್ ಸಲ್ಫೋನಿಕ್ ಆಸಿಡ್, SO3H ಆಗ್ತದೆ. ಇದು ಆಗ್ಬೇಕಿತ್ತು, ಬಟ್ ಏನಾಯ್ತು? ಫಸ್ಟ್ ಎನಿಲೀನಿಯಂ ಹೈಡ್ರೋಜನ್ ಸಲ್ಫೇಟ್ ಆಗ್ಬಿಟ್ಟು ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಗೆಟ್ ದಿಸ್. ಇದನ್ನ ಹೈಡ್ರಾಲಿಸಿಸ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ NH4+ plus SO3. This we call as zwitter ion. Zwitter ion ಅಂತಂದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ ion present in a molecule due to transfer of proton. ಟ್ರಾನ್ಸ್ಫರ್ ಆಫ್ ಪ್ರೋಟಾನ್ ನೋಡಿ, ಟ್ರಾನ್ಸ್ಫರ್ ಪ್ರೋಟಾನ್ ಆಯ್ತಾ? ಇಲ್ಲಿ SO3H ಇತ್ತು, ಈ ಪ್ರೋಟಾನ್ ಅನ್ನ NH2 ತಗೊಳ್ತು ಟು ಫಾರ್ಮ್ NH3+. ಇದು ಸಾರಿ NH4 ಅಲ್ಲ, ಇದು NH4 ಅಲ್ಲ, NH3+ ಬರಬೇಕು. ಯಾಕಂದ್ರೆ NH4+ ಸಾಧ್ಯ ಇಲ್ಲ. ನಿಮ್ಗೆ ನೋಟ್ಸ್ ಒಳಗೆ ಹಿಂಗೆ ಆಗಿರ್ತದೆ, ಯಾಕಂದ್ರೆ ಅದರಿಂದ ತಗೊಂಡಿದ್ದನ್ನ ಇದನ್ನ ಚೇಂಜ್ ಮಾಡ್ಕೊಳ್ಳಿ. NH3+ SO3-. ಇದನ್ನ ನಾವು zwitter ion ಅಂತ ಕರಿತೀವಿ. zwitter ion ಅಂತಂದ್ರೆ the positive and negative charge separation due to the transfer of proton, that we called as zwitter ion. So both positive and negative charge will be there. ಇದು ಸಲ್ಫೋನೇಷನ್. ಫಸ್ಟ್ ಏನಾಗ್ತದೆ? NH3+ HSO4- ಆಗ್ತದೆ, ಸಾಲ್ಟ್ ಆಯ್ತು. ಆನ್ ಹೀಟಿಂಗ್ ಫಾರ್ಮಿಂಗ್ this aniline sulfonic acid. So then you are going to get, ಅಥವಾ para-amino benzene sulfonic acid ಅಂತ ಹೇಳ್ಬೋದು. Then you are going to get zwitter ion structure. So this is what we called as sulfonation reaction. Aniline does not undergo Friedel-Crafts reaction. ನೋಡಿ, Friedel-Crafts reaction ಜೊತೆ ಯಾಕೆ ಆಗೋದಿಲ್ಲ ಅಂತ ನೋಡೋಣಂತೆ. ಯಾಕೆ? Friedel-Crafts ಒಂದು ಅಲ್ಕೈಲೇಷನ್ ಅಂತಂದ್ರೆ CH3Cl
ಅಸೈಲೇಷನ್ ಅಂತಂದ್ರೆ CH3COCl ಇವೆರಡೂ ಕೂಡ ಇನ್ ಪ್ರೆಸೆನ್ಸ್ ಆಫ್ ಏನಾಗ್ಬೇಕಿತ್ತು, ಅಲ್ಯೂಮಿನಿಯಂ ಕ್ಲೋರೈಡ್. ಹೌದಾ, ಅಲ್ಯೂಮಿನಿಯಂ ಕ್ಲೋರೈಡ್. ಹೌದಾ, ಯಾಕಂದ್ರೆ ಫ್ರಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ಅಂದ್ರೆ ಅದನ್ನ ಹೇಳ್ತೀವಿ ನಾವು. ಈಗ ಏನಾಯ್ತು ಪ್ರಾಬ್ಲಮ್ ಇಲ್ಲಿ, ಅಲ್ಯೂಮಿನಿಯಂ ಕ್ಲೋರೈಡ್ ಇಸ್ ಅ ವೆರಿ ಗುಡ್ ಲೆವಿಸ್ ಆಸಿಡ್. ಅಂಡ್ ಇಲ್ಲೇ ಬಂದಿದ್ದು ಪ್ರಾಬ್ಲಮ್, ದಿಸ್ ಈಸ್ ಅ ಲೆವಿಸ್ ಬೇಸ್. ದಿಸ್ ಈಸ್ ಅ ಲೆವಿಸ್ ಬೇಸ್. ನೋಡಿ, AlCl3 ಲೆವಿಸ್ ಆಸಿಡ್ ಇದೆ, ಈ ರಿಯಾಕ್ಷನ್ ಯೂಸ್ ಮಾಡ್ಲೇಬೇಕು ಫ್ರಿಡಲ್ ಕ್ರಾಫ್ಟ್ಸ್ ಅಂದ್ರೆ. ಅಂಡ್ ವಿಚ್ ಈಸ್ ಅ ಲೆವಿಸ್ ಬೇಸ್, ಅನಿಲೀನ್ ಇದೆ. ಬಿಕಾಸ್ ಆಫ್ ದಿಸ್ ರಿಮೆಂಬರ್, ದಿಸ್ ವಿಲ್ ಫಾರ್ಮ್ ಅ ಸಾಲ್ಟ್ ಫಾರ್ಮೇಶನ್. ಇವೆರಡೂ ಸೇರಿ ಸಾಲ್ಟ್ ಫಾರ್ಮೇಶನ್ ಆಗಿಬಿಡ್ತು. ಇವೆರಡೂ ಸೇರಿ ಸಾಲ್ಟ್ ಫಾರ್ಮೇಶನ್ ಆಗಿಬಿಡ್ತು. ಬಿಕಾಸ್ ಆಫ್ ದಿಸ್ ಸಾಲ್ಟ್ ಫಾರ್ಮೇಶನ್, nitrogen of aniline acquires positive charge, hence act as a strong deactivating group for further reaction. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. which will act as a strong deactivating group for further reaction. So salt formation ಆಗಿಬಿಡ್ತದೆ. Because of the salt formation, this act as a deactivating group. So ಅದಕ್ಕೆ aniline does not undergo Friedel-Crafts reaction. 1 marks ಗೆ important ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ. Friedel-Crafts ರಿಯಾಕ್ಷನ್ ಅಲ್ಲಿ ಅಲ್ಯೂಮಿನಿಯಂ ಕ್ಲೋರೈಡ್ ಯೂಸ್ ಮಾಡಲೇಬೇಕು. ಅಲ್ಯೂಮಿನಿಯಂ ಕ್ಲೋರೈಡ್ ಇಸ್ ಅ ವೆರಿ ಸ್ಟ್ರಾಂಗ್ ಲೆವಿಸ್ ಆಸಿಡ್. amine is a very strong Lewis base, aniline. ಹೌದಾ, so because of this they will form a salt easily. Because of this aniline acquires positive charge, hence it can act as a strong deactivating group for further reaction. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.